ಬಹುಶಃ ಒಂದು 200-250 ವರ್ಷಗಳ ಇತಿಹಾಸ ಇರುವಂತಹ ಕಾರಿಂಜ ಕ್ಷೇತ್ರದಲ್ಲಿ ವೀರಭದ್ರ ದೇವರನ್ನು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೆವು. ಕೃಷ್ಣ ಭಟ್ರನ್ನು ಕರೆದು ಇಲ್ಲಿ ಪ್ರಶ್ನಾ ಚಿಂತನೆ ಮಾಡಿದವಾಗ ಆ ಪ್ರಶ್ನಾ ಚಿಂತನೆಯಲ್ಲಿ ಕಂಡಂತೆ ಬಹುಶಃ ಇಲ್ಲಿಯ ಮುಖ್ಯ ದೇವರಾಗಿ ವನಶಾಸ್ತ್ರ ದೇವರನ್ನು ಮತ್ತು ವೀರಭದ್ರ ದೇವರನ್ನು ಆರಾಧನೆ ಮಾಡಿಕೊಂಡು ಬರಬೇಕಂತೇಳಿ ಅವರು ತಿಳಿಸಿದರು. ಕೊರಿಂಜದಲ್ಲಿ ಆರಾಧನೆ ಮಾಡ್ತಿರುವಂಥ ಅರ್ಚಕ ವರ್ಗದವರು ಅಣ್ಣ ತಮ್ಮಂದಿರೊಳಗೆ ಸ್ವಲ್ಪ ಏನೋ ವೈಷಮ್ಯ ಬಂದು ಒಬ್ಬರು ಅರ್ಚಕರು ಈ ಕೊರಿಂಜದಿಂದ ಕಾರಿಂಜಕ್ಕೆ ಬಂದು ನೆಲೆಸಿದ್ರಂತೆ. ಆ ಸಂದರ್ಭದಲ್ಲಿ ಅಲ್ಲಿಯ ವನಶಾಸ್ತ್ರ ದೇವರನ್ನು ಕೂಡ ಹಿಡ್ಕೊಂಡು ಬಂದು ಇಲ್ಲಿ ಆರಾಧನೆ ಮಾಡ್ತಿದ್ದರು ಅಂತ ಹೇಳೋದು ಪ್ರಶ್ನಾ ಚಿಂತನೆಯಲ್ಲಿ ಕಂಡಂಥ ವಿಷಯ. ದೇವಸ್ಥಾನ ಅಂದರೆ ಹಾಗೆ ಎಲ್ಲ ಜನರು ಭಕ್ತರು ಎಲ್ಲ ಸೇರಿಕೊಂಡು ಅದಕ್ಕೆ ಬೇಕಾದಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಕೆಲಸ ಅತಿ ಒಳ್ಳೆಯ ರೀತಿಯಲ್ಲಿ ನಡೆದಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಶಿಲ್ಪಿಗಳಂಥ ಪಿಲಿಗೋಡಿನ ಶಿಲ್ಪಿಗಳು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿ ಈಗಾಗಲೇ ಚಪ್ಪರದ ಮುಹೂರ್ತವನ್ನು ನೆರವೇರಿಸಿ ಚಪ್ಪರ ಯಶಸ್ವಿಯಾಗಿ ಆರಂಭಗೊಂಡು ಪೂರ್ಣ ಪ್ರಮಾಣದಲ್ಲಿ ಯುವಶಕ್ತಿಗಳು ಊರಿನ ಭಗವದ್ಭಕ್ತರು ಈ ಸೇವಾ ಮನೋಭಾವನೆಯಿಂದ ಈ ಕಾರ್ಯಕ್ರಮವನ್ನು ಪೂರ್ತಿಗೊಳಿಸಿದ್ದಾರೆ. ವಿಜೃಂಭಣೆಯ ಮೆರವಣಿಗೆಯೊಂದಿಗೆ ಈ ಕಾರ್ಯಕ್ರಮ ಈ ಕ್ಷೇತ್ರಕ್ಕೆ ಬರಲಿಕ್ಕಿದೆ. ಅದರ ಜೊತೆಯಲ್ಲಿ ರಾಜರಸ್ತೆಯಲ್ಲಿ ಮಹಾದ್ವಾರ ಉದ್ಘಾಟನೆ, ಮಾನ್ಯ ಬೆಳ್ತಂಗಡಿಯ ಶಾಸಕರು ನಿರ್ಮಿಸಿಕೊಟ್ಟಂಥ ಸುಮಾರು 18 ಲಕ್ಷದ ರಸ್ತೆ ಉದ್ಘಾಟನೆ, ಜೊತೆಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆ ದಿವಸ ಸಂಪನ್ನಗೊಳ್ಳಲಿಕ್ಕಿದೆ. ಬತ್ತು ತೂಂಡ ಚಿತ್ರಣನೇ ಚೇಂಜ್ ಆಪುಂಡು ಆ ಸೋಕುದ ಕೆಲಸನ ಜವನಿಯರು ಮಲ್ತೊಂದುಲ್ಲೇರು. ಶಾಸಕರಾಯಿನ ಹರೀಶ್ ಪುಂಜರು ಸುಮಾರು ಅನುದಾನಗಳು ಕೊಡ್ತೇರು. ಒಂಜಾತ್ ರೋಡ್ ಗಾವಡು, ಟಾಯ್ಲೆಟ್ ಬಾತ್ರೂಮ್ ಗಾವಡು ಎಡ್ಡ ಒಂದು 3 ಲಕ್ಷ ರೂಪಾಯಿ, ರೋಡ್ಗೆ ಒಂದು 10-14 ಲಕ್ಷ ರೂಪಾಯಿ. ಬುಕ್ಕ ಧರ್ಮಸ್ಥಳದ ಸುಮಾರು ಸಹಕಾರ ಕೊಡ್ತೇವೆ. ಒಂದು 2 ಲಕ್ಷ ರೂಪಾಯಿ ಸಹಕಾರ ಕೊಡ್ತೇವೆ. ಈ ವನಶಾಸ್ತ್ರ ವೀರಭದ್ರ ಸ್ವಾಮಿಯ ಅಜೀರ್ಣ ವ್ಯವಸ್ಥೆಯಲ್ಲಿದ್ದಂಥ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿ ಬ್ರಹ್ಮಕಲಶೋತ್ಸವ, ಅದೇ ರೀತಿ ಆಡಳಿತ ಮಂಡಳಿಯನ್ನು ರಚನೆ ಮಾಡಿ ಯೋಗೀಶ್ ಪೂಜಾರಿ ಕಡ್ತಿಲ ಇವರ ನೇತೃತ್ವದಲ್ಲಿ ಹರೀಶ್ ಪುಂಜರ ಬಳಿ ಹೋದಾಗ ನಮಗೆ ಉತ್ತಮ ರೀತಿಯ ಸ್ಪಂದನೆಯನ್ನು ಕೊಟ್ಟಿರುತ್ತಾರೆ. ಹಾಗೂ ಊರಿನ ಎಲ್ಲ ಭಗವದ್ಭಕ್ತರು ಹಗಲು ರಾತ್ರಿ ಎನ್ನದೇ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಈಗಾಗಲೇ ನಿರ್ಮಾಣ ಮಾಡಿಕೊಂಡು ಬಂದಿರುತ್ತೇವೆ. ಕಾರಿಂಜ ಶ್ರೀ ವನಶಾಸ್ತ್ರ ಬೊಕ್ಕ ವೀರಭದ್ರ ಸ್ವಾಮಿನ ದೇವಸ್ಥಾನ ಇತ್ತೇನೆ ಜೀರ್ಣೋದ್ಧಾರ ಆದ ಬ್ರಹ್ಮಕಲಶಗು ಪರಮ ಪೂಜ್ಯ ಕಾವಂದೇರ್ನ ಶುಭಾಶೀರ್ವಾದಗಳು. ಜೀರ್ಣೋದ್ಧಾರ ಕಾರ್ಯಗಳು ಪೂರ್ಣವಾದ ಚಪ್ಪರ ಮುಹೂರ್ತ ನಡತದು, ಚಪ್ಪರದ ಬೇಲೆಲ ನಡತದು. ಕೆಲವು ಕೆಲಸ ಕಾರ್ಯಗಳು ಮೂಲ ನಡಪೇರಲ್ಲ. ಭಗವದ್ಭಕ್ತರನ್ನ ಸಂಪೂರ್ಣ ಸಹಕಾರ, ಅಂಚನೆ ಊರದ ಹಿರಿಯಕಲ್ನ ಮಾರ್ಗದರ್ಶನ, ಅಂಚನೆ ಮಾತಾ ಭಗವದ್ಭಕ್ತರನ್ನ ಸಹಕಾರ ಹಿಡಿದು ಈ ಕೆಲಸ ಕಾರ್ಯಗಳು ಭಾರಿ ಸುಸೂತ್ರವಾದ ನಡತೊಂದಿಲ್ಲ.
ಬೆಳ್ತಂಗಡಿ ತಾಲೂಕು ಉರ್ವಾಲು ಗ್ರಾಮಡು ಕಾಣಿಂಜ ಪನ್ಪುನೊಂಜಿ ಕ್ಷೇತ್ರಡು ಶ್ರೀ ವೀರಭದ್ರಬುಕ ವನಶಾಸ್ತ್ರ ದೇವಸ್ಥಾನದ ಬ್ರಹ್ಮಕಲಶ ಬಾರಿ ವಿಜೃಂಭಣೆಡು ಅಂಚನೆ ಜೀರ್ಣೋದ್ಧಾರಳು ಬಾರಿ ಶೋಕುಡು ಮಾತಾ ಭಗವದ್ ಭಕ್ತರ್ನ ಆಶೀರ್ವಾದೋಡು ಸಹಕಾರೋಡು ಅಂಚನೆ ಪೂಜ್ಯ ಕಾವಂದೇರ್ನ ಆರ್ಥಿಕ ನೆರವುಡ್ಲ ಅಂಚನೆ ನಮ್ಮ ಕ್ಷೇತ್ರದ ಶಾಸಕರ್ನ ಅನುದಾನಡು ಒಂಜಿ 18 ಲಕ್ಷದ ಮೊತ್ತಡು ಕಾಂಕ್ರೀಟ್ ರಸ್ತೆ ಅಂಚನೆ ಸಾರ್ವಜನಿಕ ಶೌಚಾಲಯ ಒಂಜಿ ಬಾರಿ ಶೋಕುಡೆ ಆವೊಂದುಂಡು. ಕೊಡುಗೈ ಧಾನ್ಯ ಅಂಚಿನ ಕಿರಣ್ ಚಂದ್ರ ಪುಷ್ಪಗಿರಿ ಇಂಬೆರ್ನಲ ಸಹಕಾರೋಡು ಅಂಚನೆ ನಮ್ಮ ಊರ್ಧನೆ ಆಯ್ನ ಅಂಚಿನ ದಾಸಪ್ಪ ಗೌಡ ಕೋಡಿಯಾಳ್ ಕಂಬೇರ್ನಲ ಜೀರ್ಣೋದ್ಧಾರ ಜೀರ್ಣೋದ್ಧಾರ ಅಧ್ಯಕ್ಷ ಆದೊರ್ಲೇರು ಆರ್ನಲ ಎಡ್ಡ ಸಹಕಾರೋಡು ಅಂಚನೆ ಮಾತಾ ಗ್ರಾಮದ ಭಗವದ್ ಭಕ್ತರ್ನ ಸಹಕಾರೋಡು ಬಾರಿ ಶೋಕುಡೆ ಜೀರ್ಣೋದ್ಧಾರದ ಕೆಲಸ ಆವೊಂದುಂಡು. ಗ್ರಾಮ ದೈವಗಳು ಅಂಚನೆ ಈ ಜಾಗದ ವನಸತ್ರ ಅಂಚನೆ ವೀರಭದ್ರ ದೇವರನ್ನ ಸುರೂತ ಅದು ಎಂಕ್ಲು ಎಲ್ಲೇಡು ಮಲ್ತೋಯ್ತ ಆ ಪ್ರಕಾರ ಅದು ಇನ್ನಿಬ್ರು ಒಂದು ಪ್ರಶ್ನೆ ತೋಜಿನ ಪ್ರಕಾರ ಎಂಕ್ಲು ಮೂಲ ದೇವಸ್ಥಾನ ಮಲ್ತದ್ದು ಎಡ್ಡೆ ರೀತಿ ಯಾವೊಂದುಂಡು. ಮಾವಂತೆರ್ಲ ಬತ್ತದು ಇಂಚನೆ ಎಂಕ್ಲೆ ಸಾಕಾರ ಕೊರದು ಉತ್ತರ ಅಭಿವೃದ್ಧಿ ಅವರುಂಡು ಅಂಚನೆ ಮಾವಂತ ಕೆಲಸಗಳ ಮಾವಂತೆರ್ಲ ಕೈಗೂಡಾದ ಎಂಕ್ಲೆ ರಕ್ಷಣೆ ಮಲ್ತದ್ದು ಆ ದೇವರ್ಲ ಗ್ರಾಮ ದೈವರ್ಲ ಪೂರ ರಕ್ಷಣೆ ಅಂತದ್ದು ಎಂಕ್ಲೆ ಕೊಡ್ತೇರಿ ನನ್ನ ಮಿತ್ತು ಪೊರ್ಲ ನಡಪಾದು ಗೊರ್ಪುನ ಅಕ್ಲೆ ಸೇರ್ನ. ಬೆಳ್ತಂಗಡಿ ತಾಲೂಕಿನ ಈ ಉರ್ವಾಲು ಗ್ರಾಮದ ಕಾರಿಂಜ ಅನ್ನುವ ಸ್ಥಳದಲ್ಲಿ ಶ್ರೀ ವನಶಾಸ್ತಾರ ಸ್ವಾಮಿ ಮತ್ತು ವೀರಭದ್ರ ಸ್ವಾಮಿ ಇದರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೇವೆ. ದೇವಸ್ಥಾನ ಇದು ಪುನರ್ನಿರ್ಮಾಣ ಆಗ್ತಾ ಇರುವಂತಹದ್ದು, ಅಂದರೆ ಸುಮಾರು 2 ಶತಮಾನದ ಹಿನ್ನೆಲೆ ಇರುವಂತಹದ್ದು. ಇರುವ ದೇವಸ್ಥಾನಗಳು ನಮ್ಮ ದೇಶದಲ್ಲಿ ಅಲ್ಲಲ್ಲಿ ಪಾಳು ಬಿದ್ದು ಜೀರ್ಣಾವಸ್ಥೆಯಲ್ಲಿದೆ. ಅದರ ಪುನರುತ್ಥಾನವು ಕೆಲವಾರು ವರ್ಷಗಳಿಂದ ಬೇರೆ ಬೇರೆ ಕಡೆಗಳಲ್ಲಿ ನಡೀತಾ ಇದೆ ಕೂಡ. ಚಪ್ಪರ ವ್ಯವಸ್ಥೆಯನ್ನು ಕೂಡ ಇಲ್ಲಿನ ಸ್ಥಳೀಯರು ನಮ್ಮ ರಾಮಣ್ಣ ಗೌಡ್ರು, ಜನಾರ್ದನ ಗೌಡ್ರು ಕೋಡ್ಯಡ್ಕ ಇವರ ನೇತೃತ್ವದಲ್ಲಿ ಒಂದಷ್ಟು ಯುವಕರು ಸೇರಿಕೊಂಡು ಬಹಳ ಚಂದದ ಒಂದು ನಮ್ಮ ಸಾಂಪ್ರದಾಯಿಕ ಹಿನ್ನೆಲೆ ಇರುವ ತಟ್ಟಿ ಮಾಡಲಿನ ಚಪ್ಪರ ನಿರ್ಮಾಣ ಮಾಡಬೇಕು ಅಂತೇಳಿ ಕೇವಲ 2 ದಿನದಿಂದ ಒಂದು ಒಳ್ಳೆಯ ಚಪ್ಪರವನ್ನು ನಿರ್ಮಿಸಿದ್ದಾರೆ. ಯಾಕಂದರೆ ಈ ವನಶಾಸ್ತಾರ ಮತ್ತು ವೀರಭದ್ರ ಸ್ವಾಮಿ ಈ ಸಾನ್ನಿಧ್ಯ ಇರುವುದು ಬಹಳ ಕಡಿಮೆ ಕಡೆಗಳಲ್ಲಿ. ನಾವು ಇತರ ದೇವಾಲಯಗಳನ್ನು ಕಾಣ್ತೇವೆ, ಆದರೆ ವನಶಾಸ್ತಾರ ದೇವಾಲಯ ನಮ್ಮ ಸುತ್ತಮುತ್ತಲೂ ಬಹಳ ಕಮ್ಮಿ ಅಥವಾ ಇಲ್ಲ ಅನ್ನಬಹುದು. ಹಿಂದೂಗಳನ್ನು ಒಂದೇ ಕುಟುಂಬದವರನ್ನಾಗಿ ಒಗ್ಗೂಡಿಸುವಂಥ ಕಾರ್ಯ ಈ ಸ್ಥಳದಿಂದ ನಡೆಯಲಿ, ಪ್ರೀತಿಯಿಂದ ಬದುಕಿ ಬಾಳುವಂತಾಗಲಿ. ಬ್ರಹ್ಮಕಲಶ ಜೀರ್ಣೋದ್ಧಾರ ಇದು ಅದಕ್ಕೊಂದು ಸಾಂಕೇತಿಕ ನಾಂದಿ. ಆದರೆ ನಿರಂತರ ನಮ್ಮ ಸಮಾಜ ಸ್ವಸ್ಥ ಸಮಾಜವಾಗಿರಲಿ, ಎಲ್ಲರೂ ಆಯುರಾರೋಗ್ಯ ಆನಂದದಿಂದ ಬಾಳುವಂಥ ಸ್ವಸ್ಥ ಸಮಾಜ ನಿರ್ಮಾಣ ಆಗಲಿ
ವೀರಭದ್ರ ದೇವಿಗಳ ವನಸಹಸ್ರ ದೇವಿಗಳ ಅಡ್ಡಬೂರೊಂದು ಅಂಚನೆ ಗ್ರಾಮದಾಗಲು ಊರದಾಗಲು ಪೂರ ಬತ್ತದು ಈ 20, 21, 22 ತಾರೀಕಿನ ಬ್ರಹ್ಮಕಲಶರು ಮಾತೆಲ್ಲ ಬತ್ತು ಭಾಗ್ಯೋತ್ಸವ ಒಂದು ಕೇಂದ್ರ ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.